ಕನಸಿನ ಯೋಜನೆ ಆಗೈತಿ ಬಗ್ಗೆ ಮೊನ್ನೆಗೂ ಕೂಡ ನೀವು ಅಲ್ಲಿ ಸದನದಲ್ಲಿ ಧ್ವನಿ ಎತ್ತಿದ್ರಿ. ಯಾವ ರೀತಿ ರೆಸ್ಪಾನ್ಸ್ ಇದೆ ಮತ್ತು ಯಾವ ರೀತಿ ನೀವು ನೂತನವಾಗಿ ಆಯ್ಕೆಯಾಗಿ ಫಸ್ಟ್ ಬಾರಿ ಸದನಕ್ಕೆ ಹೋಗಿ ಬಂದಿದ್ದೀರಿ, ಯಾವ ರೀತಿ ಇದೆ ಮೇಡಮ್ ರೆಸ್ಪಾನ್ಸ್? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಈಗಾಗಲೇ ರೈಲ್ವೆ ಬಗ್ಗೆ ನಾವು ಪ್ರಸ್ತಾವನೆ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸೆಂಟ್ರಲ್ ಮಿನಿಸ್ಟರ್ ಏನಿದ್ದಾರೆ, ಸೊ ಅವ್ರಿಗೆ ಡೀಟೇಲ್ ಆಗಿ ಅದು ಯಾಕೆ ಪೆಂಡಿಂಗ್ ಇದೆ ಅಂತ ನಾವು ಕೇಳ್ತೀವಿ ಖಂಡಿತವಾಗಿ. ಸೊ ಆದಷ್ಟು ಬೇಗ ಅದನ್ನ ಮಾಡಿಸ್ತೀವಿ. ಸಾಕಷ್ಟು ಜನ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅದೊಂದು ಮಾಡಿಸ್ತೀವಿ. ಮೇಡಮ್, ಕೃಷ್ಣಾ ನದಿ ಪ್ರವಾಹ ಆಯಿತು, ಒಂದ್ ಕಡೆ ದೂದ್ಗಂಗಾ, ವೇದಗಂಗಾ, ನಿಪ್ಪಾಣಿ ಮತ್ತು ಹುಕ್ಕೇರಿಗಳಲ್ಲಿ ಪ್ರವಾಹ ಬಂದು ಸಾಕಷ್ಟು ಹಾನಿಯಾಗಿದೆ. ಕೇಂದ್ರದಿಂದ ಹಣ ಬರ್ತಾ ಇಲ್ಲ, NDRF ಹಣ ಬರ್ತಾ ಇಲ್ಲ ಎಂದು ಸದ್ಯ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಇದ್ರ ಬದಲು ನೀವು ಏನಾದ್ರೂ ಒತ್ತಾಯ ಮಾಡ್ತೀರಾ ಕೇಂದ್ರ ಸರ್ಕಾರಕ್ಕೆ, ಯಾವ ರೀತಿ ಅಂತ? ಹೌದು, ಕೇಂದ್ರ ಸರ್ಕಾರ ನಾನು ಹೇಳಿದ್ನಲ್ಲ, ಪ್ರವಾಹ ಪೀಡಿತ ಆಗಿ ನಮ್ಗೆ ಸಾಕಷ್ಟು ಸ್ಕೂಲ್ಗಳು ಎಲ್ಲ ನೆನಗುದಿಗೆ ಬಿದ್ದಿದ್ದಾವೆ. ಸೊ ಅದ್ ಮತ್ತೆ ರಿನೋವೇಷನ್ ಮಾಡ್ಬೇಕಂತ ನಾನು ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ರೋಡ್ಗಳಾಯ್ತು, ಮತ್ತೆ ರೈತರ ಪರವಾಗಿ ನಾವು ಅದು ಬಂದಿಲ್ಲ. ಸೊ ಅದಕ್ಕಾಗಿ ನಾವು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೀವಿ. ಸೊ ಮತ್ತೊಮ್ಮೆ ನಾವು ಅವ್ರಿಗೆ ಭೇಟಿಯಾಗಿ ನಾವು ಖಂಡಿತವಾಗಿ ಹಣ ಬಿಡುಗಡೆ ಫಂಡ್ಸ್ ಬಿಡುಗಡೆ ಮಾಡುವಂತ ಯಾವ ರೀತಿಯಾಗಿದೆ ಅಂದ್ರೆ, ಒಂದು ಹೆಕ್ಟರ್ಗೆ 11,500 ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಈ ಭಾಗದ ರೈತರಿಗೆ ಯಾವುದಕ್ಕೂ ಸಾಲ್ತಾ ಇಲ್ಲ ಮೇಡಮ್. ಅದರಿಂದ ನೀವು ಏನಾದ್ರೂ ಪ್ರೆಸರ್ ಮಾಡ್ತೀರಾ ಕೇಂದ್ರ ಸರ್ಕಾರ ಮೇಲೆ? ಇನ್ನಷ್ಟು ಹಣ ಜಾಸ್ತಿ, ರೇಟ್ ಜಾಸ್ತಿ ಮಾಡುವಂತ. ಹೌದು, ರೈತರಿಗೆ ಅನುಕೂಲ ಆಗ್ಬೇಕು, ಮತ್ತೆ ಅವರ ಲ್ಯಾಂಡ್ ರೇಟ್ ಜಾಸ್ತಿ ಆಗ್ಬೇಕು, ಮತ್ತೆ ಅವರಿಗೆ ಒಳಿತಿಗಾಗಿ ನಾವು ಖಂಡಿತವಾಗಿ ಅದನ್ನ ಮಾಡ್ತೀವಿ. ಮೇಡಮ್, ದರ್ಶನ ಪ್ರಕರಣವನ್ನು ನೋಡಿದ್ರಿ, ರಾಜ್ಯದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆಯಾ, ಯಾವ ರೀತಿ ಅಂತ ಮೇಡಮ್? ಇದು ನೀವು ಸಂಸದರಾಗಿ ಏನ್ ಹೇಳ್ತೀರಿ ಇದಕ್ಕೆ ಅಂತ? ಇಲ್ಲ, ಈಗಾಗಲೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಇವತ್ತಾನೆ ಅವ್ರಿಗೆ ಹೊಸ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಸೊ ನೋಡೋಣ, ಅವ್ರಿಗೆ ಏನು ಗಿಲ್ಟಿ ಇದಾಗಿದ್ರೆ ಅವ್ರು ಖಂಡಿತವಾಗಿ ಅವ್ರು ಇದು ಮಾಡ್ತಾರೆ. ಜೈಲಿನಲ್ಲಿ ಈ ರೀತಿ ರಾಜ್ಯಾದೇಶವಾಗಿ ರಾಜ್ಯಾದ್ಯಂತ ಸಿಗುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ? ಇಲ್ಲ, ಇಷ್ಟು ವರ್ಷ ಮತ್ತೆ ಇಷ್ಟು ದಿನಗಳ ಕಾಲ ಅವ್ರದ್ದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರಲ್ಲ. ಸೊ ಆ ತರ ಏನಿಲ್ಲ, ಈಗಾಗಲೇ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆಗಿ ಖಂಡಿತವಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನಂಗೆ ಭರವಸೆ ಇದೆ. ಪ್ರಮುಖ ಪ್ರಶ್ನೆ ಅಂದ್ರೆ, ಮೋಡ ಪ್ರಕರಣದಲ್ಲಿ ಸಿಎಂ ಅವರು ರಾಜೀನಾಮೆ ಕೊಡ್ತಾರೆ, ಮುಂದಿನ ಬಾರಿ ಸಿಎಂ ನಿಮ್ ತಂದೆಯವರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಸದ್ಯಕ್ಕೆ ಈಗ ಇಲ್ಲ, ಸದ್ಯಕ್ಕೆ ನಾನು ಅವಾಗ್ಲೂ ಹೇಳಿದೆ, ಈಗಲೂ ಕೂಡ CM ಸರ್ ಇರ್ತಾರೆ. ನಾವು ಹೋರಾಟ ಕೂಡ ಮಾಡಿದ್ವಿ. ರಾಜ್ಯಪಾಲರೇನೋ BJP ಅವರ ಕೈಗೊಂಬೆ ಆಗಿ ಅವ್ರು ನಡ್ಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರು ಯಾವ್ದು ಆತರ ಏನಿಲ್ಲ. ಸೊ CM ಅವರೇ ಕಂಟಿನ್ಯೂ ಆಗ್ತಾರೆ. ಇಲ್ಲ, ನೆಕ್ಸ್ಟ್ ಬಾರಿ ನಿಮ್ ತಂದೆಯವರೇ ಸಿಎಂ ಅಂತ ಬರ್ತಾ ಇದ್ದಾರೆ. ಇದಕ್ಕೆ ಮುಂದಿನ ಬಾರಿ ಅಂತ ಹೇಳಿದಾರೆ ಅವ್ರು. ಈಗ ಸದ್ಯಕ್ಕೇನಿಲ್ಲ, ಖಾಲಿ ಇಲ್ಲ ಅಂತಾರೆ ಸಿಎಂ ಕುರ್ಚಿ. ಇಲ್ಲ, ಈಗ CM ಸರೇ, ಸಿದ್ದರಾಮಯ್ಯ ಸರೇ ಹೇಳ್ತಾರೆ. ಸರಿ.